ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಶಯನ್ ಕ್ರಿಯೇಷನ್. ಇವತ್ತು ನಾನು ಬ್ರೈಡಲ್ ಆಗಿ ಒಂದೇ ಸ್ಟೆಪ್ಪಲ್ಲಿ ಹಾಕುವಂಥ ಕ್ರೋಶ ಕುಚ್ಚನ್ನ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕೆ ನಾನು ಆ್ಯಸ್ ಯೂಶುವಲ್ 6 ಎಳೆ ದಾರನ ತಗೊಂಡು ಪಟ್ಟೆಗೆ 2 ಸಲ ಲಾಕ್ನ ಮಾಡ್ತಾಯಿದ್ದೀನಿ. 2 ಸಲ ಲಾಕ್ನ ಮಾಡಿಕೊಂಡು ಈಗ ನಾನು 8 ಚೈನ್ನ ಹಾಕ್ಕೊತೀನಿ. 2 3 4 5 6 7 8 8 ಚೈನ್ ಆದಮೇಲೆ ಫ್ರೆಂಡ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀವು ನೋಡ್ಕೊಳ್ಳಿ. ನೋಡಿಕೊಂಡು 1-2 ಚೈನಷ್ಟು ಹಿಂದೆ ಅಂದರೆ 6 ಚೈನು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀವು ಲಾಕ್ನ ಮಾಡ್ಕೊಳ್ಳಿ. ಲಾಕ್ ಮಾಡಿಕೊಂಡು ಮತ್ತೆ 8 ಚೈನ್ನ ಹಾಕ್ಕೊಳ್ಳಿ. ಹಿಂದೆ ಹಾಕ್ಕೊಳ್ಳೋದು ಏನು ಅಂತಂದರೆ ಚೈನ್ನ 1-2 ಚೈನ್ ಹಿಂದಕ್ಕೆ ಆಚ್ ಬರಬೇಕಲ್ವ, ಅದಕ್ಕೆ ಹಿಂದಕ್ಕೆ ಹಾಕ್ಕೊಂಡಿದ್ದೀನಿ. 8 ಚೈನ್ ಆದಮೇಲೆ ಬಟ್ಟೆನ ಹಿಂದಕ್ಕೆ ಟರ್ನ್ ಮಾಡಿಕೊಂಡು ಫಸ್ಟ್ ಲಾಕ್ ಏನು ಮಾಡಿದ್ವಿ ಆ ಲಾಕಲ್ಲಿ ಮತ್ತೆ ಇನ್ನೊಂದು ಲಾಕ್ನ ಮಾಡ್ಕೊಳ್ಳಿ. ಆಗ 2 8 ಚೈನ್ ಆಗುತ್ತೆ ನೋಡಿ. ಈ ರೀತಿ 2 8 ಚೈನ್ ಆದಮೇಲೆ ನೀವು 2 ಚೈನ್ ಗ್ಯಾಪಲ್ಲಿ ನೀವು ಸಿಂಗಲ್ ಕ್ರೋಶನ ಮಾಡ್ಕೊಬೇಕು. 2 ಚೈನ್ ಗ್ಯಾಪಲ್ಲಿ 8 ಸಿಂಗಲ್ ಕ್ರೋಶನ ಮಾಡ್ಕೊಳ್ಳಿ. 3 4 5 6 7 8 ಸಿಂಗಲ್ ಕ್ರೋಶ ಆದಮೇಲೆ ಫ್ರೆಂಡ್ಸ್ ನೀವು ಫಸ್ಟು ಲಾಕ್ ಏನು ಮಾಡಿದ್ರಿ ಆ ಲಾಕ್ ಪಕ್ಕದಲ್ಲೇ ನೀವು ಲಾಕ್ನ ಮಾಡಿಕೊಂಡು ಮತ್ತೆ 8 ಚೈನ್ನ ನಾನು ಹಾಕ್ಕೊಂಡು ಕಂಟಿನ್ಯೂ ಮಾಡ್ತಾಯಿದ್ದೀನಿ. 8 ಚೈನ್ ಆದಮೇಲೆ ಒಂದು ಸ್ವಲ್ಪ ಹಿಂದಕ್ಕೆ ನೀವು ಲಾಕ್ನ ಮಾಡ್ಕೊಳ್ಳಿ. 1 2 3 4 5 ಮತ್ತೆ 8 ಚೈನ್ನ ಇಲ್ಲಿ ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ ಹಿಂದಕ್ಕೆ ಬಟ್ಟೆನ ಟರ್ನ್ ಮಾಡಿಕೊಂಡು ನಾನು ಈ ಫಸ್ಟ್ ಚೈನ್ ಗ್ಯಾಪಲ್ಲಿ ಅಂದರೆ 2 ಲಾಕ್ ಹಾಕ್ಕೊಂಡಿದ್ದಲ್ಲ ಆ ಲಾಕ್ ಒಳಗಡೆ ಮತ್ತೆ ಲಾಕ್ನ ಮಾಡಿಕೊಂಡು ಮತ್ತೆ 2 8 ಚೈನ್ ಆದಮೇಲೆ ಅದ್ರ ಒಳಗಡೆ ನಾನೀಗ ಸಿಂಗಲ್ ಕ್ರೋಶನ ಮಾಡ್ಕೊತಾ ಇದ್ದೀನಿ. 2 3 4 ಇಲ್ಲಿ ನಾನು ಇದನ್ನು ಕಂಟಿನ್ಯೂ ಮಾಡ್ತಾಯಿಲ್ಲ. 4 ಸಿಂಗಲ್ ಕ್ರೋಶ ಆದಮೇಲೆ ಫ್ರೆಂಡ್ಸ್ ಈಗ ಮತ್ತೆ 8 ಚೈನ್ನ ಹಾಕ್ಕೊಳ್ಳಿ. 8 ಚೈನ್ನ ಹಾಕ್ಕೊಂಡು ಬಟ್ಟೆನ ಹಿಂದಕ್ಕೆ ಟರ್ನ್ ಮಾಡಿ ನೀವು ಫಸ್ಟು ಸಿಂಗಲ್ ಕ್ರೋಶ ಏನು ಮಾಡ್ಕೊಂಡಿದ್ದೀರಾ ಅದರಲ್ಲಿ ನೀವು ಕೌಂಟ್ ಮಾಡಿಕೊಂಡು ನೋಡಿ. ಈ ರೀತಿ ಹೋಲ್ ಇರುತ್ತೆ, ಆ ಕಡೆಯಿಂದ 4 ಈ ಕಡೆಯಿಂದ 4 ಅಲ್ಲಿ ನೋಡಿ. 1 2 3 4 4ನೇ ಗ್ಯಾಪ್ಗೆ ನೀವು 4ನೇ ಸಿಂಗಲ್ ಕ್ರೋಶ ಗ್ಯಾಪ್ಗೆ ಲಾಕ್ನ ಮಾಡ್ಕೊಳ್ಳಿ. ನೀವು ಆ 8 ಚೈನ್ನ ಲಾಕ್ ಮಾಡ್ಕೊಳ್ಳಿ. ಲಾಕ್ ಆದಮೇಲೆ ಬಟ್ಟೆನ ಟರ್ನ್ ಮಾಡ್ಕೊಳ್ಳಿ. ಟರ್ನ್ ಆದಮೇಲೆ ಇಲ್ಲಿ ಮತ್ತೆ ಸಿಂಗಲ್ ಕ್ರೋಶನ ಕಂಟಿನ್ಯೂ ಮಾಡಿ. ಇಲ್ಲಿ ಫಸ್ಟು 8 ಚೈನು ನಿಮಗೆ 2 ಸಲ ಬರುತ್ತೆ, ಇಲ್ಲಿ ಒಂದೇ ಸಲ 8 ಚೈನ್ ಬರುತ್ತೆ ನಿಮಗೆ. 2 3 4 ನೋಡಿ, ಈ ರೀತಿ ಆರ್ಚ್ ಬರುತ್ತೆ ನಿಮಗೆ. ಅದಾದಮೇಲೆ 4 ಸಿಂಗಲ್ ಕ್ರೋಶ ಆದಮೇಲೆ ಫ್ರೆಂಡ್ಸ್ ನಾನಿಲ್ಲಿ ಒಂದು ಬೀಡನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾನು ಲೀಫ್ ಬೀಡನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಯಾವ ಬೀಡ್ ಬೇಕೋ ಅದನ್ನು ಆ್ಯಡ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಹಾಗೆಯೇ ಕಂಟಿನ್ಯೂ ಮಾಡ್ಬೋದು. ನೀವು ಯಾವುದೇ ಬೀಡ್ ಬೇಡ, ಪ್ಲೈನ್ ಬೇಕು ಅಂದರೆ ಹಾಗೆ ಕಂಟಿನ್ಯೂ ಮಾಡ್ಬೋದು. 2 3 4 ಬೀಡ್ ಆದಮೇಲೆ ಇದು ಒಂದು ಆರ್ಚ್ ಆಯಿತು ನೋಡಿ. ಈ ರೀತಿ ಆರ್ಚ್ ಬರುತ್ತೆ. ಅದಾದಮೇಲೆ ನೀವು ಮತ್ತೆ 4 ಚೈನ್ ಹಾಕಿ ಬಿಟ್ಟಿದ್ರಿ ಅಲ್ವಾ, ಅಲ್ಲಿ ಕಂಟಿನ್ಯೂ ಮಾಡ್ಕೊಬೇಕು 4 ಚೈನನ್ನು. ಮತ್ತೆ 2 3
4 ಈ ರೀತಿ ಇಲ್ಲಿ ನೀವು 4 ಚೈನ್ನ ಕಂಪ್ಲೀಟ್ ಮಾಡಾದಮೇಲೆ ಈ ರೀತಿ ಆರ್ಚ್ ಕಾಣಿಸುತ್ತೆ ನಿಮಗೆ. ನೋಡಿ ಫ್ರೆಂಡ್ಸ್, ಈ ರೀತಿ ಆರ್ಚ್ ಕಾಣಿಸುತ್ತೆ. ಅದಾದಮೇಲೆ ಲಾಕ್ನ ಮಾಡಿಕೊಂಡು ಮತ್ತೆ 8 ಚೈನ್ ಹಾಕ್ಕೊಳ್ಳಿ. 8 ಚೈನ್ ಆದಮೇಲೆ ಹಿಂದಕ್ಕೇ ಎಗೈನ್ ಫಸ್ಟು ನೀವು ಯಾವ ರೀತಿ ಮಾಡಿದ್ರಿ ಅದೇ ರೀತಿ ಇಲ್ಲೂ ಕಂಟಿನ್ಯೂ ಮಾಡ್ಕೊಳ್ಳಿ. ಮತ್ತೆ 8 ಚೈನು. ನೋಡಿ ಈ ರೀತಿ ಗ್ಯಾಪ್ ಇದರಲ್ಲಿ ನೀಟಾಗಿ ಕಾಣಿಸ್ತಿದೆ ಗ್ಯಾಪು. ಆ ಗ್ಯಾಪ್ ಒಳಗಡೆ ಲಾಕು. ಬಟ್ಟೆನ ಟರ್ನ್ ಮಾಡಿಕೊಂಡು 8 ಸಿಂಗಲ್ ಕ್ರೋಶೆ, 2 3 4. ತುಂಬ ಅಂದರೆ ತುಂಬ ಈಸಿಯಾಗಿದೆ ಮತ್ತು ಬೇಗನೂ ಹಾಕ್ಬೋದು. ಇದರಲ್ಲಿ ನಿಮಗೆ ಕುಚ್ಚು ಬೇಕು ಅಂದ್ರೂ ಕುಚ್ಚು ಹಾಕ್ಕೋಬೋದು ಫ್ರೆಂಡ್ಸ್. ನಾನಿಲ್ಲಿ ಕುಚ್ಚು ಬೇಡ ಅಂತ ಅಂದ್ಬಿಟ್ಟು ಈ ರೀತಿ ತೋರಿಸ್ತಾ ಇದ್ದೀನಿ. ಇನ್ನೂ ಡಿಫ್ರೆಂಟಾಗಿರೋ ಇದರಲ್ಲಿ ಹಾಕ್ಬೋದು. ಅದನ್ನು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ. ಇದೇ ಆರ್ಚಲ್ಲಿ ಯಾವ ರೀತಿ ಬೀಡ್ಸ್ ಚೇಂಜ್ ಮಾಡೋದು, ಬೀಡ್ಸ್ ಇಲ್ಲದೆ ಇರೋದು ಎಲ್ಲನೂ ತೋರಿಸ್ತೀನಿ ನಾನು. ಈ ರೀತಿ 8 ಚೈನ್ ಆದಮೇಲೆ ಲಾಕ್ನ ಮಾಡಿಕೊಂಡೆ ಈ ರೀತಿ ಬರುತ್ತೆ ಫ್ರೆಂಡ್ಸ್. ಯಾವುದೇ ರೀತಿ ಕುಚ್ಚು ಬರಲ್ಲ. ಬಿಗಿನರ್ಸ್ ಕೂಡ ಇದನ್ನು ಟ್ರೈ ಮಾಡ್ಬೋದು. ತುಂಬ ಅಂದರೆ ತುಂಬ ಈಸಿಯಾಗಿದೆ. ಬಿಗಿನರ್ಸು ಹಾಕೊಬೋದು ಇದನ್ನು. ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಫ್ರೆಂಡ್ಸ್. ಮತ್ತೆ 8 ಚೈನನ್ನು ನಾನು ಇಲ್ಲಿ ಹಾಕ್ಕೊತಾ ಇದ್ದೀನಿ. ಸ್ಯಾರಿ ಪೂರ್ತಿ ನೀವು ಇದೇ ರೀತಿ ಕಂಟಿನ್ಯೂ ಮಾಡ್ಕೊಳ್ಳಿ ಫ್ರೆಂಡ್ಸ್. ತುಂಬ ಅಂದರೆ ತುಂಬ ನೀಟಾಗಿ ಕಾಣುತ್ತೆ. ನಿಮಗೆ ಅಲ್ಲಿ ಮಧ್ಯ ಬೀಡ್ ಬೇಡ ಅಂದರೆ ಬೀಡನ್ನ ಸ್ಕಿಪ್ ಮಾಡ್ಬೋದು ನೀವು. ಅಲ್ಲಿ ಬೇಕಂದರೆ ಒಂದು ರೌಂಡ್ ಬೀಡನ್ನ ಆ್ಯಡ್ ಮಾಡ್ಕೊಬೋದು ನೀವು. ನಾನು ಲೀಫ್ ಬೀಡನ್ನ ಆ್ಯಡ್ ಮಾಡಿದ್ದೀನಿ. ನಿಮ್ಗೆ ಯಾವ ರೀತಿ ಬೀಡ್ ಬೇಕೋ ಅದನ್ನು ನೀವು ಹಾಕ್ಕೊಬೋದು. ಇದೇ ರೀತಿ ನಾನು ಕಂಟಿನ್ಯೂ ಮಾಡ್ಕೊತೀನಿ. ಇದರಲ್ಲೇ ನೀವು 5 ಸ್ಟೆಪ್ಪು ಆ ಥರನೂ ಮಾಡ್ಕೊಬೋದು. 5 ಆರ್ಚ್ ಬರೋ ಥರ. ನಾನು ಇಲ್ಲಿ 3 ತೋರಿಸಿದ್ದೀನಿ. ನೆಕ್ಸ್ಟು 5ನೂ ತೋರಿಸ್ಕೊಡ್ತೀನಿ ನಿಮಗೆ ಯಾವ ರೀತಿ ಹಾಕೋದು ಏನು ಅಂತ. ಮತ್ತು ಬೀಡನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ, ಲೀಫ್ ಬೀಡನ್ನ. ನಾನು ಲಾಸ್ಟಲ್ಲಿ ನಿಮಗೆ ಯಾವ ರೀತಿ ಕಾಣುತ್ತೆ ಅಂತ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಈ ರೀತಿ ಕಾಣಿಸುತ್ತೆ ಫೈನಲ್ ಲುಕ್ಕು. ಇಷ್ಟ ಆದರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ, ನೀವು ಹಾಕ್ಕೊಳ್ಳಿ.